ನನ್ನ ಕ್ಷಮಿಸ್ಬಿಡು ಪುಟ್ಟ. ನಿಮ್ಮ ತಂದೆ ತೀರ್ಕೊಂಡಾಗ ನಿನ್ನ ಜೊತೆ ನಿಂತು ನಿನಗೆ ಧೈರ್ಯ ಹೇಳೋಕ್ಕಾಗಲಿಲ್ಲ, ನಿನಗೆ ಸಮಾಧಾನ ಮಾಡೋಕ್ಕಾಗಲಿಲ್ಲ. ಪರಿಸ್ಥಿತಿಯಿಂದಾಗಿ ಅದ್ಯಾವುದೂ ಸಾಧ್ಯ ಆಗಲಿಲ್ಲ. ಅದ್ರ ಬದಲು ಪಾಪು ವಿರುದ್ಧ ಸಾಕ್ಷಿ ಹೇಳೋಗಾಗಿ ನಿನ್ನ ಮನಸ್ಸಿಗೆ ಇನ್ನೂ ಹೆಚ್ಚು ನೋವು ಕೊಟ್ಬಿಟ್ಟೆ. ನಿನ್ನ ಜಾಗದಲ್ಲಿ ನಿಂತು ನೋಡಿದಾಗ ನಾನು ಎಷ್ಟು ಕೆಟ್ಟವಳು ಅಂತ ಅನ್ನಿಸ್ತಾ ಇತ್ತು. ಆದರೆ ನಿಧಿ ಕಣ್ಮುಂದೆ ಬಂದಾಗ ನಾನು ಮಾಡ್ತಿರೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತಲೂ ಅನ್ನಿಸ್ತಿತ್ತು. ಹೌದಮ್ಮ, ನೀವು ಮಾಡಿದ್ರಲ್ಲಿ ಯಾವ ತಪ್ಪು ಇಲ್ಲ. ಒಂದು ಹೆಣ್ಣು ಮಗುವಿನ ಜೀವನಕ್ಕೋಸ್ಕರ ನಿಮ್ಮ ಮಗನ ವಿರುದ್ಧನೇ ಸಾಕ್ಷಿ ಹೇಳಿದ್ರೆ, ಆ ರೀತಿ ಸಾಕ್ಷಿ ಹೇಳಬೇಕಾದ್ರೆ ನಿಮಗಿಷ್ಟು ನೋವಾಗಿರುತ್ತೆ ಅನ್ನೋದು ನನಗೆ ಗೊತ್ತಾಗ್ತಿದೆ. ಆದರೆ ಅದನ್ನು ನಾನು ಅರ್ಥ ಮಾಡಿಕೊಳ್ಳದೆ ನಿಮ್ಮ ವಿರುದ್ಧ ಏನೇನೋ ಮಾತಾಡ್ಬಿಟ್ಟೆ. ನನಗೆ ಕ್ಷಮಿಸಿ ಅಮ್ಮ. ತಪ್ಪು ನಡೆದಾಗ ಅಲ್ಲಿ ಕ್ಷಮೆ ಅನ್ನೋ ಮಾತು ಬರಬೇಕು. ನೀವಿಬ್ಬರದೂ ತಪ್ಪಿಲ್ಲ, ಆದರೂ ಕ್ಷಮಿಸಿ ಕ್ಷಮಿಸಿ ಅಂತ ಯಾಕಿಬ್ರು ಕೇಳ್ಕೊತಾ ಇದ್ದೀರಾ? ಈಗ ಮತ್ತೆ ಮತ್ತೆ ಅದೇ ಮಾತುಗಳನ್ನು ಆಡೋದ್ರ ಬದಲು ಮುಂದೆ ಏನಾಗಬೇಕು ಅದ್ರ ಬಗ್ಗೆ ಯೋಚನೆ ಮಾಡೋಣ. ಸಮರ್ಥ ಆಚೆ ಬರಬೇಕು, ನಿಧಿ ನಿರಪರಾಧಿ ಅಂತ ಪ್ರೂವ್ ಆಗಬೇಕು. ಅದಕ್ಕೆಲ್ಲ ಏನೇನು ವ್ಯವಸ್ಥೆ ಮಾಡಬೇಕು ಅದನ್ನು ನಾನು ಮಾಡ್ತಾ ಇದ್ದೀನಿ. ಇದೊಂದು ಮಾತು ನನಗದು ಎಷ್ಟು ಧೈರ್ಯ ತಂದು ಕೊಡ್ತಿದೆ ಗೊತ್ತಾ? ನಾನು ಸಮರ್ಥ ಯಾವ ತಪ್ಪು ಮಾಡಿಲ್ಲ ಅನ್ನೋದನ್ನ ನೀವೆಲ್ಲರೂ ಒಪ್ಕೊಂಡಿದ್ದೀರಲ್ಲ, ನನಗಷ್ಟೇ ಸಾಕು. ಇಷ್ಟು ದಿನ ನನ್ನ ಗಂಡನ್ನ ಆಚೆ ತರಬೇಕು ಅನ್ನೋದಷ್ಟೇ ನನ್ನ ಯೋಚನೆ ಆಗಿತ್ತು. ಆದರೆ ಈಗ ನಿಧಿನೂ ಕೂಡ ಇದರಿಂದ ಕಾಪಾಡಬೇಕು. ಹೌದು ಪುಟ್ಟ, ನನ್ನ ಮಕ್ಕಳಿಬ್ರು ಯಾವ ತಪ್ಪು ಮಾಡಿಲ್ಲ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಈಗ ಸಾಕ್ಷಿಗಳು ಅದೇ ರೀತಿ ಸಿಗ್ತಾ ಇದೆ. ಅವರಿಬ್ರು ಈ ಸುಳಿಯಿಂದ ಆಚೆ ಬರ್ತಾರೆ ಅನ್ನೋ ನಂಬಿಕೆನೂ ನನಗೆ ಬರ್ತಾ ಇದೆ. ಖಂಡಿತ ಪಾರಾಗ್ತಾರೆ ಅಮ್ಮ. ಆದರೆ ಈ ಎಲ್ಲದ್ರ ಮಧ್ಯೆ ಈ ಪುಟ್ಟ ಕಂದ ನೋವು ಅನುಭವಿಸ್ಬಾರ್ದು. ಪ್ರಪಂಚನೇ ನೋಡದೆ ಇರೋ ಆ ಕಂದ ನಮ್ಮ ಕಷ್ಟಗಳಿಗೆ ಕೊರಗೋ ಹಾಗಾಗಬಾರ್ದಮ್ಮ. ನಮ್ಮ ಭಾವನೆಗಳು, ಸುಖ ದುಃಖ, ನಗು ಅಳು, ನಮ್ಮ ಮಾತು ಇದೆಲ್ಲ ಹೊಟ್ಟೆಲಿರೋ ಮಗುಗೆ ಅರ್ಥ ಆಗ್ತಾ ಇರುತ್ತಂತೆ. ಅದಕ್ಕಾದರೂ ನೀವು ಯಾವಾಗಲೂ ಸಮಾಧಾನದಿಂದ ನಗ್ನಗ್ತಾ ಇರಬೇಕು. ನೀವು ಈ ಮಗುವಿನ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ನನಗೆ ಸಮರ್ಥ ಎಷ್ಟು ಮುಖ್ಯನೋ ನೀವು ಅಷ್ಟೇ ಮುಖ್ಯ ಅಮ್ಮ. ಅಪ್ಪನಂತೂ ಕಳ್ಕೊಂಡೆ. ಈಗ ನನ್ನ ಪಾಲಿಗೆ ತಂದೆ, ತಾಯಿ, ಅತ್ತೆ, ಗೆಳತಿ ಎಲ್ಲ ನೀವೇ ಅಮ್ಮ. ಪ್ಲೀಸ್ ಹುಷಾರಾಗಿರಿ. ನಿಮ್ಮ ಮಕ್ಕಳೆಲ್ಲರೂ ಎಷ್ಟು ಮುದ್ದಾಗಿದ್ದಾರಮ್ಮ. ಈ ಮುದುಕ ಸಾಯ್ಲಿ ಅಂತ ಇಷ್ಟೆಲ್ಲ ಮಾಡಿದೆ, ಆದರೆ ಗಟ್ಟಿ ಪಿಂಡ ಎದುರಿಗೆ ಬಂದು ಕೂತಿದ್ದಾನೆ. ನಾನು ಮಾಡಿದ್ದೆಲ್ಲ ನನ್ನ ಕುತ್ತಿಗೆ ಸುತ್ಕೊಳ್ಳೋ ಹಾಗೆ ಕಾಣಿಸ್ತಾ ಇದೆ. ಯಾಕೆ ಏನಾಯಿತು? ನನ್ನ ನೋಡ್ತಾ ಇದ್ದ ಹಾಗೇನೆ ಒಳ್ಳೆ ಬೆದರ್ಗೊಂಬೆ ಥರ ನಿಂತಲ್ಲೇ ನಿಂತುಬಿಟ್ಟಿಯಲ್ಲ. ಓಹೋ ಹೋ ಹೋ, ಈ ಮುದುಕ ಯಾಕಿನ್ನೂ ಸತ್ತಿಲ್ಲ ಅಂತ ಯೋಚನೆ ಮಾಡ್ತಿದೀಯಾ? ಹೌದು, ಆ ರವೀಂದ್ರ ಸಾಯೋ ಬದಲು ನೀವು ಸಾಯ್ಬೇಕಾಗಿತ್ತು. ಶಾರ್ವರಿ, ನನಗೆ ಗೊತ್ತು ನೀನು ಹೀಗೆ ಅಂದ್ಕೊಂಡಿರ್ತೀಯ ಅಂತ.
ಆದರೆ ನಿನಗೊಂದು ವಿಷಯ ಗೊತ್ತಾ, ಆ ದೇವರು ನನ್ನ ಆಯುಷನ್ನು ಇನ್ನೂ ಗಟ್ಟಿ ಮಾಡಿ ಕಳಿಸಿದ್ದಾನೆ. ಯಾತಕ್ಕೆ ಗೊತ್ತಾ? ನಿನ್ನಂಥ ಹುಳುಗಳನ್ನು ಹೊಸಗೆ ಹಾಕೋದಕ್ಕೆ, ನೀನು ಮಾಡಿರೋ ತಪ್ಪುಗಳಿಗೆ ತಕ್ಕ ಶಿಕ್ಷೆ ಕೊಡೋದಕ್ಕೆ. ಈ ಆಕ್ಸಿಡೆಂಟು ಗಲಾಟೆಗಳು ಇದರ ಮಧ್ಯೆ ನಿನ್ನನ್ನು ನಾನು ಮರ್ತೇ ಹೋಗಿದ್ದೀನಿ ಅಂತ ಅಂದ್ಕೊಂಡಿದ್ದೀಯಾ? ಸಾಧ್ಯನೇ ಇಲ್ಲ. ನಿನಗೊಂದು ಚಾಟಿ ಏಟು ಕೊಟ್ಟೇ ಹೋಗ್ತೀನಿ. ಅದಕ್ಕೆ ನಿನಗೆ ಎಚ್ಚರಿಕೆ ಕೊಡೋಣ ಅಂತ ನೀನು ಬರೋ ಹಾದಿನೇ ಕಾಯ್ತಾ ಇದ್ದೆ. ನೀವು ಇದೇ ರೀತಿ ಆಡೆ ಆಕ್ಸಿಡೆಂಟಲ್ಲಿ ನರ್ಕದ ಬಾಗಿಲು ತಟ್ಟಿ ಬಂದಿದ್ದೀರಾ. ಮತ್ತೆ ಅದೇ ರೀತಿ ಆಡಿದ್ರೆ ನೇರವಾಗಿ ನರ್ಕಕ್ಕೆ ಹೋಗ್ತೀರಾ. ನರಕಕ್ಕೆ ಹೋಗೋದು ನಾನಲ್ಲ. ಆ ನರಕ ಸೃಷ್ಟಿಯಾಗಿರೋದೇ ನಿಮ್ಮಂಥ ಪಾಪಿಗಳಿಗೋಸ್ಕರ. ಬದುಕಿದ್ದಾಗ ಇಲ್ಲಿ, ಸತ್ತ ಮೇಲೆ ನರಕದಲ್ಲಿ ಶಿಕ್ಷೆ ಅನುಭವಿಸೋದಕ್ಕೆ ಸಿದ್ಧವಾಗಿರು. ನೋಡಿ, ಇಂಥ ಮೊಂಡ ಧೈರ್ಯ ಮಾಡಿ ನನ್ನ ತಂಟೆಗೆ ಬಂದರೆ ಸರಿ ಇರಲ್ಲ. ನಿಮ್ಮ ಪಾಡಿಗೆ ನೀವಿದ್ರೆ ನಿಮಗೂ ನಿಮ್ಮ ಸೊಸೆಗೂ ಇಬ್ಬರಿಗೂ ಒಳ್ಳೇದು. ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅಂತ ಮುಂದೆ ಗೊತ್ತಾಗತ್ತೆ. ಅಂದಹಾಗೆ ಈ ಆಕ್ಸಿಡೆಂಟ್ ಕೇಸ್ ಮುಗೀತಿದ್ದ ಹಾಗೆ ನೀನು ಮಾಡಿರೋ ಆಕ್ಸಿಡೆಂಟ್ ಕೇಸು ಓಪನ್ ಆಗುತ್ತೆ. ನಿನ್ನ ಬಣ್ಣ ಬಯಲಾಗೋವರೆಗೂ ಈ ದತ್ತನ ಜೀವ ಗಟ್ಟಿಯಾಗಿರುತ್ತೆ. ಈ ಬಂಡತನ ಬಿಟ್ಟು ನನ್ನ ಸಹವಾಸದಿಂದ ದೂರ ಇದ್ದು ಬಿಡಿ. ಈಗಾಗಲೇ ನಿಮ್ಮ ಮೊಮ್ಮಗ ಜೈಲು ಸೇರಿದ್ದಾನೆ. ನಿಮ್ಮ ಗೆಳೆಯನ್ ಆಗಿದ್ದ ರವೀಂದ್ರ ಈ ಪ್ರಪಂಚನೇ ಬಿಟ್ಟು ಹೊರಟೋದ್ರು. ನೀವು ಹೀಗೆ ಆಡ್ತಿದ್ರೆ ನಿಮಗೂ ಇದೇ ಗತಿನೇ. ಅಂದ್ರೆ ಏನು ನಿನ್ನ ಮಾತಿನ ಅರ್ಥ? ನನ್ನ ಮೊಮ್ಮಗ ಜೈಲು ಸೇರೋದಕ್ಕೂ ನನ್ನ ಗೆಳೆಯ ಆಕ್ಸಿಡೆಂಟಲ್ಲಿ ಸಾಯೋದಕ್ಕೂ ನೀನೇ ಕಾರಣನಾ? ಓ, ಹಾಗಾದರೆ ನಾನು ನಿನ್ನ ತಂಟೆಗೆ ಬಂದಿದ್ದಕ್ಕೆ ನೀನು ಇಷ್ಟೆಲ್ಲ ಮಾಡ್ತಾ ಇದ್ದೀಯಾ? ಏನೇ ತಪ್ಪು ನಡೆದ್ರು ಅದಕ್ಕೆಲ್ಲ ನಾನೇ ಕಾರಣ ಅನ್ನೋ ಹಾಗೆ ನಿಮ್ಮ ಕಣ್ಣಿಗೆ ಕಾಣಿಸ್ತೀನಿ ಅಲ್ವಾ? ನನ್ನ ವಿರುದ್ಧವಾಗಿ ನೀವು ನಿಂತ್ಕೊಂಡ್ರೆ ಆ ವಿಧಿನೇ ನಿಮಗೆ ಶಿಕ್ಷೆ ಕೊಡುತ್ತೆ ಅಂತ ಹೇಳ್ತಿದ್ದೀನಿ ಅಷ್ಟೇ. ಈ ಶಾರ್ವರಿನ ಎದುರಾಕೊಂಡವರು ಯಾರು ನೆಮ್ಮದಿಯಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಇದೇ ಕೊನೆ. ಇನ್ನೊಂದು ಸತಿ ನೀವಾಗಲಿ ನಿಮ್ಮ ಸೊಸೆ ಆಗಲಿ ನನ್ನ ವಿರುದ್ಧ ನಿಲ್ಲೋ ಧೈರ್ಯ ಮಾಡಿದ್ರೆ ಹುಷಾರ್. ಮಾವ, ನೀವು ತಾವರೆಕೆರೆಗೆ ಹೋಗಿದ್ರಿ ಅಲ್ವಾ? ತುಳಸಿ, ನಾನು ತಾವರೆಕೆರೆಗೆ ಹೋಗಿದ್ದೆ ಅಂತನ್ನೋ ಸುದ್ದಿ ಕೇಳಿ ಇಲ್ಲಿ ಯಾರ್ದೋ ಕಾಲುಗಳು ನಡುಕ್ತಾ ಇದೆಯಲ್ಲಮ್ಮ. ಮುಂದಿಟ್ಟ ಹೆಜ್ಜೆನ ಠಟ್ ಅಂತ ನಿಲ್ಲಿಸ್ಬಿಟ್ರು. ನಾನು ಎಲ್ಲೆಲ್ಲಿ ಹೋಗ್ತೀನಿ ಅಂತ ತಿಳ್ಕೊಳ್ಳೋದಕ್ಕೆ ನನ್ನ ಹಿಂದೆನೇ ಒಬ್ಬರನ್ನ ಬಿಟ್ಟಾಗಿತ್ತು. ತಾವರೆಕೆರೆಗೆ ಹೋಗಿದ್ರಿ, ಅಲ್ಲಿ ನಿಮ್ಗೇನು ಸಿಕ್ತು? ಮಣ್ಣು ಗಟ್ಟಿ. ಹೀಗೆಲ್ಲ ಹೇಳಿದ್ರೆ ನಾನು ಹೆದರ್ಕೋತೀನಿ ಅನ್ಕೊಂಡಿದ್ದೀರಾ? ಇಷ್ಟು ದಿನನೇ ನನ್ನನ್ನು ಯಾರಿಂದನೂ ಏನು ಮಾಡೋಕ್ಕಾಗಲಿಲ್ಲ. ಇನ್ನು ನೀವೆಲ್ಲ ನನಗೆ ತೃಣಕ್ಕೆ ಸಮಾನ. ಏನು ಮಾಡೋಕ್ಕಾಗುತ್ತೆ ನಿಮ್ಮಿಂದ? ನಾನು ನಿಮಗೆಲ್ಲ ಹೆದರ್ಕೊಳ್ಳಲ್ಲ. ನೋಡಿದ್ಯಾ ತುಳಸಿ, ಆ ಮಾತಿನಲ್ಲಿರೋ ದುರಹಂಕಾರಕ್ಕೂ ಮುಖದಲ್ಲಿರೋ ಭಯಕ್ಕೂ ಸಂಬಂಧವೇ ಇಲ್ಲ. ತನಗೆ ಭಯನೇ ಇಲ್ಲ ಅಂತ ಭಯದಲ್ಲೇ ಹೇಳ್ತಿದ್ದಾಳೆ. ಹೊಟ್ಟೆ ಹಸ್ವು.
ನಿನಗೆ ಅಭಿ ಮೇಲೆ ತುಂಬ ಪ್ರೀತಿ ಇದೆ ಅಂತ ನನಗೆ ಗೊತ್ತು. ಆದರೆ ಹೀಗೆ ಉಪವಾಸ ಮಾಡೋದು ಬೇಕಾಗಿಲ್ಲ. ನಿನಗೆ ಉಪವಾಸ ಇದ್ದು ಅಭ್ಯಾಸ ಇಲ್ಲ. ಊಟ ಮಾಡು. ಮಗು ಊಟ ಮಾಡಿಲ್ಲ ಅಂತ ತಾಯಿ ಹಸಿಕೊಂಡಿರೋದು, ಗಂಡ ಊಟ ಮಾಡಿಲ್ಲ ಅಂತ ಹೆಂಡತಿ ಹಸ್ಕೊಂಡಿರೋದು ಇದೆಲ್ಲ ಸಹಜನೇ. ಆದರೆ ಮಗುಗೆ ಮುದ್ದು ಮಾಡಿ ಆಟ ಆಡಿಸಿ ಊಟ ಮಾಡಿಸೋದಕ್ಕೆ ತಾಯಿಗೆ ಶಕ್ತಿ ಬೇಕಲ್ವಾ? ಈಗ ಅಭಿ ಬಂದಾಗ ಅವನು ಊಟ ಬಡಿಸೋದಕ್ಕೂ ನಿನಗೆ ಶಕ್ತಿ ಬೇಕಲ್ವಾ? ಊಟ ಮಾಡು. ಈ ಭಾಷಣ ಎಲ್ಲ ನನಗೆ ಬೇಕಾಗಿಲ್ಲ. ನನಗೆ ಹಸು ತಡೆಯೋಕ್ಕಾಗಲ್ಲ ನಿಜ. ಹಾಗಂತ ನೀನು ಈ ಥರ ನನ್ನ ಆಡ್ಕೊಂಡು ಇಷ್ಟೆಲ್ಲ ಮಾತಾಡೋದು ಬೇಕಾಗಿಲ್ಲ. ನಾನು ಆಡ್ಕೊಂಡಿದ್ದಲ್ಲ ದೀಪಿಕಾ, ನಿನ್ನ ಮೇಲಿರೋ ಕನಸನಿಂದ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ. ಅದೇ ಬೇಡ ಅಂತ ಹೇಳ್ತಿರೋದು. ನಾನೇನು ಜಾಸ್ತಿ ತಿಂದಿಲ್ಲ, ಸ್ವಲ್ಪ ತಿಂದೆ ಅಷ್ಟೇ. ಅಷ್ಟಕ್ಕೂ ಈ ತಿಂಡಿ ಏನು ಚೆನ್ನಾಗಿಲ್ಲ. ತಿಂಡಿ ಚೆನ್ನಾಗಿಲ್ಲ ಗೊತ್ತು, ಆದರೆ ಖಾಲಿ ಆಗೋಗಿದೆಯಲ್ಲ, ಇಷ್ಟೊಂದು ಚೆನ್ನಾಗಿಲ್ಲ ಅಂತ ಗೊತ್ತಿರಲಿಲ್ಲ. ಅದು ಸ್ವಲ್ಪ ಇತ್ತಲ್ಲ, ಅದಕ್ಕೆ ಖಾಲಿಯಾಗಿದೆ. ನಾನೇನು ಜಾಸ್ತಿ ತಿಂದಿಲ್ಲ. ನಿನಗೆ ಅಂತಲೇ ತಂದಿದ್ದೆ. ನಿನಗೆ ಈ ಮುಂಚೆನೇ ಕೊಡೋದು ಮರ್ತೇ ಹೋಯ್ತು ಮಾತಿನ ಗಲಾಟೆನಲ್ಲಿ. ನೀನು ಗರ್ಭಿಣಿ ಅಂತ ನನಗೆ ತಿಳಿದ 6ನೇ ದಿವಸದ ಮನೇಲಿ ಎಂಥೆಂಥ ಗಲಾಟೆಗಳೆಲ್ಲ ಆಗೋಯ್ತು ನೋಡು. ಆ ಗಲಾಟೆಯಲ್ಲಿ ನಿನ್ನ ಬೈಕೆ ಏನು ಅನ್ನೋದು ಕೂಡ ನಾ ಕೇಳಲಿಲ್ಲ. ಹೇಳು ಪುಟ್ಟ, ನಿನಗೇನೇನು ಬೈಕೆ ಇದೆ ಅದೆಲ್ಲ ನನಗೆ ಹೇಳು. ಸಾಧ್ಯವಾದಷ್ಟು ನಾನು ಅದನ್ನು ತೀರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಇದನ್ನು ತಂದ್ಕೊಟ್ಟಿದ್ದೀರಲ್ವಾ, ನನಗಷ್ಟೇ ಸಾಕು ಮಾವ. ನನಗೀಗಿರೋದು ಬೈಕೆ ಒಂದೇನೆ, ಸಮರ್ಥ ಆಚೆ ಬರಬೇಕು, ನಿಧಿಗೆ ಶಿಕ್ಷೆ ಆಗಬಾರ್ದು. ನನ್ನ ಮನಸ್ಸಲ್ಲಿರೋದು ಅದೇಮ್ಮ. ಅವರು ತಪ್ಪು ಮಾಡಿದ್ದಾರೆ ಅಂತನೋ ಮಾತೆ ಸುಳ್ಳಾಗತ್ತೆ. ನಾನು ಅದಕ್ಕೆ ಕಾಯ್ತಾ ಇದ್ದೀನಿ ಮಾವ. ಅವಿ ಹೇಳ್ತಾ ಇದ್ದಾನೆ ಅಲ್ಲಿ ಬೇರೆ ಇನ್ನೊಂದು ಕಾರ್ ಓಡಾಡಿರೋದಕ್ಕೆ ಸಾಧ್ಯತೆ ಇದೆ ಅಂತ. ಹೌದಮ್ಮ, ನಿನ್ನ ಮಕ್ಕಳು ಸುಮ್ಮನೆ ಕೂತ್ಕೊಳ್ಳೋರಲ್ಲ. ಸಮರ್ಥನನ್ನು ಆಚೆ ತರೋದಕ್ಕೆ ಎಷ್ಟೆಲ್ಲ ಹೋರಾಡ್ತಾ ಇದ್ದಾರೆ ಗೊತ್ತಾ. ತಮ್ಮನ್ನು ಬಿಡಿಸ್ಬೇಕು ಅಂತ ಅವಿ ಅಂತೂ ಎಲ್ಲ ರೀತಿಯಲ್ಲೂ ಯೋಚನೆ ಮಾಡ್ತಿದ್ದಾನೆ. ಇನ್ನು ಚಿಕ್ಕವನಿದ್ದಾನಲ್ಲ ಉತ್ತರ ಕುಮಾರ, ಅದೇ ಅಭಿ, ಅವನಂತೂ ಸಮರ್ಥನ ಜೊತೆಯಲ್ಲಿ ಕೋಳಿ ಜಗಳ ಆಡ್ತಾ ಇದ್ರು ಕೂಡ ಅವನಿಗೆ ಸಣ್ಣ ಗಾಯ ಆದರೂ ಇವನು ಸಹಿಸ್ಕೊಳ್ಳೋವನಲ್ಲ. ಅವರೆಲ್ಲರ ಮಧ್ಯೆ ಈ ಅಣ್ಣ ತಮ್ಮಂದ್ರ ಪ್ರೀತಿ ಅನ್ನೋದಿದೆಯಲ್ಲ, ಅದು ಗಟ್ಟಿಯಾಗ್ತಾ ಇದೆ. ಅದೇನೋ ಹೇಳ್ತಾರಲ್ಲ, ಆಗೋದಿಲ್ಲ ಒಳ್ಳೇದಕ್ಕೆ ಅಂತ. ಅವರ ಆ ಪ್ರೀತಿನ ಗಟ್ಟಿ ಮಾಡೋದಕ್ಕೆ ಅಂತಲೇ ವಿಧಿ ಬಹುಶಃ ಈ ರೀತಿ ಆಟ ಆಡ್ತಿದೆಯೋ ಏನೋ. ಏನೋ ಗೊತ್ತಿಲ್ಲ ಮಾವ. ಅಣ್ಣ ತಮ್ಮಂದ್ರು ಒಂದಾದ್ರು ಅಂತ ಖುಷಿ ಪಡಬೇಕು, ಅಥವಾ ಮನೇಲಿ ಇಷ್ಟೆಲ್ಲ ಸಮಸ್ಯೆ ಆಯಿತು ಅಂತ ದುಃಖ ಪಡಬೇಕು, ಏನೂ ಅರ್ಥ ಆಗ್ತಾ ಇಲ್ಲ. ಅದ್ರ ಒಂದಂತೂ ನಿಜ, ಸಿರಿಗೆ ನ್ಯಾಯ ಸಿಗಬೇಕು, ಅವ್ರ ತಂದೆ ಆತ್ಮಕ್ಕೆ ಶಾಂತಿ ಸಿಗಬೇಕು. ಹಾಗಾಗಬೇಕು ಅಂದರೆ ನಿಜವಾಗ್ಲೂ ಯಾರು ಆಕ್ಸಿಡೆಂಟ್ ಮಾಡಿದ್ರೋ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ನಾವೀಗ ಬರೀ ನಿಧಿನಷ್ಟೇ ಕಾಪಾಡ್ಕೊಳಕ್ಕೆ ಹೋದರೆ ಸಿರಿ ತಂದೆ ಸಾವಿಗೆ ನ್ಯಾಯ ಸಿಗಲ್ಲ ಅಲ್ವಾ ಮಾವ? ನೀನು ಯೋಚನೆ ಮಾಡಬೇಡ ತುಳಸಿ. ಈ ಸತ್ಯ ಅಂತ ಅನ್ನೋದು ಬೆಂಕಿ ಉಂಡೆ ಇದ್ದ ಹಾಗೆ, ಅದನ್ನ ಬಚ್ಚಿಟ್ಕೊಳ್ಳೋಕ್ಕಾಗೋದಿಲ್ಲ. ಈ ಆಕ್ಸಿಡೆಂಟ್ ವಿಷಯದಲ್ಲಿ ಸತ್ಯ ಅನ್ನೋದು ಒಂದಲ್ಲ ಒಂದು ದಿವಸ ಹೊರಗೆ ಬಂದೇ ಬರಬೇಕು, ಬಂದೇ ಬರುತ್ತೆ ಕೂಡ. ಆದರೆ ತಪ್ಪು ಮಾಡಿದವರು ತಪ್ಪಿಗೆ ದೂರ ಉಳಿದಿದ್ದಾರೆ.
ಅವ್ರು ಯಾರು ಅಂತ ಗೊತ್ತಾಗಿ ಅವ್ರಿಗೆ ಶಿಕ್ಷೆ ಆಗಬೇಕು, ಹಾಗೇ ಆಗತ್ತೆ ಕೂಡ. ಆದರೆ ಇದೆಲ್ಲದರ ಮಧ್ಯೆ ನಿನ್ನ ಬಗ್ಗೆನೋ ಕಾಳಜಿ ಇದ್ದೀರೋ, ಅದು ಅಷ್ಟೇ ಮುಖ್ಯ ತುಳಸಿ. ನೋಡು, ನಾವು ಈ ಸತ್ಯದ ದಾರಿನಲ್ಲಿ ಹೋಗೋವಾಗ ಕಲ್ಲು ಮುಳ್ಳು ಇದೆಲ್ಲ ಇರುತ್ತೆ. ಅದನ್ನೆಲ್ಲ ದಾಟಿ ದಿಟ್ಟವಾಗಿ ಮುಂದೆ ಹೆಜ್ಜೆ ಇಡಬೇಕು. ಅದು ಮನುಷ್ಯತ್ವ ಅಂದರೆ. ಭಗವಂತ ಇದ್ದಾನೆ ಬಿಡು. ಸರಿ ಮಾವ, ನೀವು ಇನ್ನೊಂದು ಗಮನಿಸಿದ್ದೀರಾ? ಈ ಆಕ್ಸಿಡೆಂಟ್ ವಿಷಯ ಕೇಳ್ದಾಗ್ಲಿಂದ ಶಾರ್ವರಿ ನಡವಳಿಕೆಯಲ್ಲಿ ತುಂಬ ಬದಲಾವಣೆ ಕಾಣಿಸ್ತಾ ಇದೆ. ಹೌದು ತುಳಸಿ, ನಾನು ಗಮನಿಸಿದ್ದೀನಿ. ಆ ಶಾರ್ವರಿ ಬಣ್ಣ ಬಯಲಾಗೋದಕ್ಕೆ ಏನೇನು ಸಾಕ್ಷಿಗಳೆಲ್ಲ ಬೇಕೋ ಅದೆಲ್ಲ ನನ್ನ ಹತ್ರ ಇದೆ. ಅವಳ ಆಟಕ್ಕೂ ಒಂದು ಅಂತ್ಯ ಹಾಡಬೇಕು. ನೋಡು, ಯಾವುದಕ್ಕೂ ಅವಳ ಮೇಲೆ ಒಂದು ಕಣ್ಣಿಟ್ಟಿರು. ಉಳಿದು ಯೋಚನೆಯನ್ನೆಲ್ಲ ಈ ದತ್ತ ಮಾಡ್ತಾನೆ. ಈ ಮನೆ ಶತ್ರುಗಳನ್ನೂ ಪ್ರೀತಿಸುತ್ತೆ, ಪ್ರೀತಿಯಿಂದ ಅವ್ರನ್ನೂ ಬದಲಾಯಿಸುತ್ತೆ. ನಾನು ಇಲ್ಲಿಗೆ ಬಂದು ಎಷ್ಟು ರಂಪರಾಧ ಅಂತ ಮಾಡಿದೆ, ಆದರೆ ಅದು ಯಾವುದೂ ಮನಸ್ಸಲ್ಲಿ ಇಟ್ಕೊಳ್ದೆ, ಎಳ್ಳಷ್ಟು ನನ್ನ ಮೇಲೆ ಕೋಪ ಮಾಡ್ಕೊಳ್ದೆ ನೀವು ನನ್ನನ್ನೇ ಸಮಾಧಾನ ಮಾಡಿದ್ರಿ, ನನ್ನ ಪರವಾಗಿ ನಿಂತ್ಕೊಂಡ್ರಿ. ನಿಮ್ಮ ಮಕ್ಕಳೆಲ್ಲರೂ ಆಗಾಗ ಹೇಳ್ತಿರ್ತಾರೆ, ಇದು ಮನೆ ಅಲ್ಲ ದೇವಸ್ಥಾನ ಅಂತ. ಆ ಮಾತು ನನಗಿವತ್ತು ನಿಜ ಅಂತ ಅನ್ನಿಸ್ತದೆ. ದೇವತೆಗಳಿದ್ದ ಮೇಲೆ ಆ ಜಾಗ ದೇವಸ್ಥಾನನೇ ತಾನೆ. ನಂಗೆ ಆಶೀರ್ವಾದ ಮಾಡಿ. ಅಪ್ಪ ಇದ್ದಾಗ ಆ ಮನೇನ ನನ್ನ ತವ್ರ ಮನೆ ಅನ್ಕೊಂಡು ಅಲ್ಲಿಗೆ ಹೋಗ್ತಿದ್ದೆ. ಆದ್ರೆ ಈಗ ಅಪ್ಪ ಇಲ್ಲ, ಇದೇ ಮನೇನ ನನ್ನ ತವ್ರ ಮನೆ ಅನ್ಕೋಬಹುದಾ? ಹುಚ್ಚುಡುಗಿ, ಇದನ್ನೆಲ್ಲ ಯಾರಾದ್ರೂ ಕೇಳ್ತಾರಾ? ನಾನು ನಿನ್ನ ತಾಯಿ ಅಂದಮೇಲೆ ಈ ಮನೆ ನಿನಗೆ ತವ್ರ ಮನೆ ತಾನೆ. ನೀನು ಈ ಮನೆಗೆ ಯಾವಾಗ ಬೇಕಾದರೂ ಬರ್ಬೋದು. ಇದು ನಿನ್ನ ಮನೆ ಅಂತಲೇ ಅನ್ಕೋ. ನೀನು ಈ ಮನೆ ಮಗಳೇ. ನೀವ್ ಯಾಕೆ ಇಲ್ಲಿಗೆ ಬಂದ್ರಿ? ಮತ್ತೆ ಅಮ್ಮನ ವಿರುದ್ಧವಾಗಿ ಮಾತಾಡಿ ಅವ್ರಿಗೆ ಬೇಸರ ತರಿಸೋದಕ್ಕ? ನೋಡಿ ಸಿರಿ ಅವರೇ, ನಿಮ್ಮ ನೋವು ಏನು ಅಂತ ನಮ್ಗೆ ಅರ್ಥ ಆಗತ್ತೆ. ಹಾಗಂತ ನಿಮ್ಮ ಕೋಪನ ಅಮ್ಮನ ಮೇಲೆ ತೋರಿಸ್ಕೊಂಡ್ರೆ ನೀವು ಈ ಮನೆಗೆ ಬರೋದು ನಾವು ಸಹಿಸಲ್ಲ. ಅಮ್ಮನ ವಿರುದ್ಧ ಯಾರೇ ಏನೇ ಅಂದರೂ ನಾವು ಸುಮ್ಮನಿರಲ್ಲ. ಆಯ್ತಪ್ಪ ಅಮ್ಮನ ಮಕ್ಕಳ, ಇನ್ನು ಮುಂದೆ ನಿಮ್ಮ ಅಮ್ಮನ್ನ ಯಾರೂ ಬೈಯೋದಿಲ್ಲ. ಸಿರಿ ಆ ಹೊತ್ತು ಮಾತಾಡಿದ್ದಕ್ಕೆ ಕ್ಷಮೆ ಕೇಳೋಕೆ ಬಂದಿದ್ದಾಳೆ. ದಯವಿಟ್ಟು ಕ್ಷಮಿಸ್ಬಿಡಿ. ಅಮ್ಮಂಗೆ ಯಾರಾದರೂ ಏನಾದರೂ ಅಂದರೆ ನನ್ನ ಕೈ ಸಹಿಸ್ಕೊಳಕ್ಕಾಗಲ್ಲ, ಕೋಪ ಬರುತ್ತೆ, ಅದಕ್ಕೆ ಹಾಗಂದೆ. ಸಮತ್ ಖಂಡಿತ ಆಚೆ ಬರ್ತಾನೆ, ಅವ್ನು ಯಾವ ತಪ್ಪು ಮಾಡಿಲ್ಲ. ಈಗ ಯೋಚನೆ ಮಾಡಬೇಡಿ. CCTV ಫುಟೇಜ್ ಎಲ್ಲ ಸಿಕ್ಕಿದೆ. ಆಕ್ಸಿಡೆಂಟ್ ಮಾಡಿರೋ ಕಾರ್ ಒಂದು ಹುಡುಕ್ಬೇಕು. ಈಗ ಅದೊಂದೇ ಕೆಲಸ ಬಾಕಿ ಇರೋದು. ಆ ಕಾರ್ ಯಾವುದು ಅಂತ ನಾನು ನೋಡ್ಬೋದಾ? ಆ CCTV ಫುಟೇಜ್ನ ನನಗೂ ತೋರಿಸು ಅವಿ. ಇಲ್ಲಮ್ಮ, ಪೊಲೀಸರು ಆ ವಿಡಿಯೋ ಕಳಿಸಿಲ್ಲ. ಆದರೆ ಆ ಕಾರ್ ಸ್ಕ್ರೀನ್ಶಾಟ್ ತೊಗೊಂಡಿದ್ದೇನೆ ನೋಡಿ, ಇದೇ ಆ ಕಾರ್. ಅಣ್ಣ ತಮ್ಮ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಕೇಳಿದ್ರೆ ಸಮರ್ಥ್ ಬಿಡುಗಡೆ ಆಗೋವರೆಗೂ ಹಸ್ಕೊಂಡೇ ಇರ್ತೀನಿ ಅಂತ ಹೇಳ್ತಾರೆ. ತಲೆ ಸುತ್ತ ಇನ್ನೇನಾಗತ್ತೆ? ಅಯ್ಯೋ ದೇವ್ರೆ, ಇದಾ ವಿಷಯ? ಹುಡುಗರ, ಹೋಗಿ ಊಟ ಮಾಡ್ಕೊಂಡು ಬನ್ನಿ. ಸಮರ್ಥನ ಬಿಡಿಸೋದಕ್ಕೆ ಶಕ್ತಿ ಬೇಡವಾ ನಿಮಗೆ? ಆ ಥರ ನನಗೆ ಗೊತ್ತಿಲ್ಲ. ಅವನು ಆಚೆ ಬರೋವರೆಗೂ
ನನಗೆ ಊಟ ಬೇಡ. ಅಭಿ ಅಭಿ ನಿಂತ್ಕೋ. ನನ್ನ ಮಕ್ಕಳ ಹಠ ನನಗೇನು ಹೊಸ್ತಲ್ಲ. ಹೌದೌದು, ಹಠಮಾರಿ ಮಕ್ಕಳನ್ನ ಬದಲಾಯಿಸಿ ಅವ್ರ ಮನಸ್ಸಲ್ಲಿ ಪ್ರೀತಿ ತುಂಬಿಸ್ದವಳಲ್ವಾ ನೀನು. ಈಗ ಅದೇ ಪ್ರೀತಿಯಿಂದ ಅವ್ರಿಗೆ ಊಟ ಮಾಡಿಸು. ಸರಿ, ನಾವಿನ್ನು ಬರ್ತೀವಿ. ಸಮರ್ಥನ ಬಿಡಿಸ್ಕೊಳ್ಳೋದಕ್ಕೆ ನಾನು ಮಾತ್ರ ಹೋರಾಡ್ತಾ ಇದ್ದೀನಿ ಅಂತ ಅನ್ಕೊಂಡೆ. ಆದರೆ ಈ ಮನೆಯವರೆಲ್ಲರೂ ನನಗಿಂತ ಹೆಚ್ಚಾಗೆ ಹೋರಾಡ್ತಾ ಇದ್ದಾರೆ. ಸಮರ್ಥ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ. ಅಣ್ಣ ತಮ್ಮಂದ್ರ ಪ್ರೀತಿ ಮುಂದೆ ನಾನು ತುಂಬ ಚಿಕ್ಕವಳಾಗ್ಬಿಟ್ಟೆ ಅಮ್ಮ. ನನಗೇನು ಯಾವ ಭಯನೂ ಇಲ್ಲ. ನನ್ನ ಗಂಡನ ನಾನು ಕಾಪಾಡ್ಕೊಳ್ತೀನೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಆದರೆ ಈ ಅಣ್ಣ ತಮ್ಮಂದರು ಖಂಡಿತವಾಗ್ಲೂ ಸಮರ್ಥನ ಕಾಪಾಡ್ಕೊಳ್ತಾರೆ. ನಾವೇನು ಬರ್ತೀವಮ್ಮ. ಸರಿ ಪುಟ್ಟ.